ಹಾಯ್ ಗೆಳೆಯರೆ, ನನ್ನ ಹೆಸರು ಆರತಿ. ನನಗೆ ಕಲ್ಯಾಣವಾಗಿ 2 ವರ್ಷಕ್ಕೆ ನನ್ನ ಕರಿಮಣಿ ಮಾಲೀಕ ನನ್ನ ಬಿಟ್ಟು ಹೋದ. ಒಂದು ಅಪಘಾತದಲ್ಲಿ ಅವನನ್ನು ಕಳೆದುಕೊಂಡೆ. ಈವಾಗ ಅವನ ನೆನಪಿಗೆ ಇರೋದು ಒಂದು ಪುಟ್ಟ ಮಗು. ಅವನು ಹೋದ ಮೇಲೆ ನನ್ನ ಅತ್ತೆ ಮಾವನ ಜವಾಬ್ದಾರಿ ಕೂಡ ನನ್ನ ಮೇಲೆ ಬಿತ್ತು. ನನಗೆ ತವರು ಮನೆ ಇಲ್ಲ, ಇದ್ದಿದ್ದರೆ ಅಲ್ಲಂದ ಏನಾದರೂ ಸಹಾಯ ಪಡೆದುಕೊಳ್ಳುತ್ತಿದ್ದೆ. ಸರಿ, ಏನಾದರೂ ಕೆಲಸ ಮಾಡೋಣ ಅಂದರೆ ನಾನು ಓದಿರೋ ಓದಿಗೆ ಮನೆ ಕೆಲಸ ಬಿಟ್ಟು ಬೇರೆ ಯಾವುದು ಕೊಡಲ್ಲ, ಗೊತ್ತಿರೋರಿಗೆ ಹೇಳಿ ಇಟ್ಟಿದ್ದೆ. ಎಲ್ಲಾದರೂ ಒಂದು ಕೆಲಸ ಸಿಕ್ಕರೆ ಸಾಕು ಅಂತ ಅನ್ನಿಸಿತು. ಹೀಗೆ ಇರೋವಾಗ ಪಕ್ಕದ ಮನೆ ಆಂಟಿ ಒಂದು ದಿನ ಬಂದು, ಅವರು ಕೆಲಸ ಮಾಡುವ ಆಫೀಸ್ ಅಲ್ಲಿ ಕೆಲಸಕ್ಕೆ ತಗೋತಿದ್ದಾರೆ, ನೀನು ಬಾಂದ್ರು, ಯಾವುದೋ ಒಂದು ಸಿಕ್ಕರೆ ಸಾಕು ಅಂತ. ಕಾಯುತ್ತಿದ್ದ ನನ್ನ ಪಾಲಿಗೆ ದೇವರಂತೆ ಬಂದರು ಆಂಟಿ. ಅವರಿಗೆ ಒಬ್ಬ ಮಗ ಇದ್ದ, ಇನ್ನೂ ಚಿಕ್ಕವನು. ಕಾಲೇಜ್ಗೆ ಹೋಗ್ತಾ ಇದ್ದ. ಆದರೆ ಅವನು ಆಗಾಗ ನನ್ನ ಕದ್ದು ಮುಚ್ಚಿ ನೋಡೋದು, ನನ್ನ ಹಿಂದೆ ಮುಂದೆ ಸುತ್ತೋದು. ಹೀಗೆ ಮಾಡ್ತಾ ಇದ್ದ. ನನಗೂ ಚಿಕ್ಕ ವಯಸ್ಸಿಗೆ ಗಂಡನ ಕಳೆದುಕೊಂಡು ಸಾಕಷ್ಟು ಆಸೆಗಳು ಹಾಗೆ ಉಳಿದುಕೊಂಡಿದ್ದವು. ಒಮ್ಮೊಮ್ಮೆ ಅವನ ಜೊತೆ ಆ ಕೆಲಸ ಮಾಡಿಬಿಡೋಣ ಅಂದುಕೊಂಡೆ. ಆದರೆ ಯಾರಿಗಾದರೂ ಗೊತ್ತಾದರೆ ಮಾನ ಹೋಗುತ್ತೆ ಅಂತ ಸುಮ್ಮನೆ ಮನೆಗೆ ಬಂದು ಮೈ ಮೇಲೆ ತಣ್ಣೀರು ಹಾಕಿಕೊಂಡು ಕೈ ಇಟ್ಟು ನಡುಕ ಬರುವ ತನಕ ವಾಂತಿ ಮಾಡಿಕೊಳ್ಳುತ್ತಿದ್ದೆ. ಸರಿ ಅಂತ ಆಂಟಿ ಹೇಳಿದ ಕಡೆ ಕೆಲಸಕ್ಕೆ ಹೋದೆ. ಅದು ತುಂಬಾ ಶ್ರೀಮಂತರು ಕೆಲಸ ಮಾಡೋ ದೊಡ್ಡ ಆಫೀಸ್. ಅಲ್ಲಿ ನನಗೆ ಜಾಸ್ತಿ ಏನು ಕೆಲಸ ಇರಲಿಲ್ಲ. ಟೇಬಲ್ ಚೈರ್ ಕ್ಲೀನ್ ಮಾಡೋದು, 2-3 ಸರಿ ಕಾಫಿ ಟೀ ಮಾಡಿಕೊಡೋದು ಅಷ್ಟೇ. ಆದರೆ ಎಲ್ಲರೂ ಅವರವರ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದರು. ಒಬ್ಬರಿಗೊಬ್ಬರು ಮಾತನಾಡುತ್ತಿರಲಿಲ್ಲ. ಹೀಗೆ ಇರುವಾಗ ಅಲ್ಲಿ ಅನಿಲ್ ಅನ್ನೋರು ನನ್ನ ಜೊತೆ ಆಗಾಗ ಮಾತಾಡುತ್ತಿದ್ದರು. ದಿನ ಬಂದ ತಕ್ಷಣ ಊಟ ಆಯ್ತಾ, ಕೆಲಸ ಚೆನ್ನಾಗಿದೆಯಾ, ಏನಾದರೂ ತೊಂದರೆ ಇದ್ರೆ ಹೇಳು ಅಂತೆಲ್ಲ ವಿಚಾರಿಸುತ್ತಿದ್ದರು. ನೋಡೋಕೆ ಅಷ್ಟು ವಯಸ್ಸು ಆದ ಹಾಗೆ ಕಾಣುತ್ತಿರಲಿಲ್ಲ. 34-35 ವರ್ಷ ಇರಬಹುದು. ಆದರೆ ಆಫೀಸ್ ಅಲ್ಲಿ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಹೆಣ್ಣು ಮಕ್ಕಳನ್ನ ಬೇರೆ ತರ ನೋಡ್ತಾರೆ, ಸರಿ ಇಲ್ಲ ಅಂತೆಲ್ಲ ಗುಸು ಗುಸು ನಡೀತಾ ಇತ್ತು. ಆದರೆ ನನ್ನ ಹತ್ತಿರ ಹಾಗೆ ಇರಲಿಲ್ಲ. ಹೀಗೆ 2 ತಿಂಗಳು ಕಳೀತು. ಒಂದು ದಿನ ಅನಿಲ್ ಸರ್ ನನ್ನ ಬಳಿ ಬಂದು, ಆರತಿ, ನಮ್ಮ ಮನೆಗೆ ಒಬ್ರು ಕೆಲಸಕ್ಕೆ ಬೇಕು, ನಿನಗೆ ಯಾರಾದರೂ ಗೊತ್ತಿದ್ದರೆ ಹೇಳು. ಜಾಸ್ತಿ ಏನಿಲ್ಲ, ಬೆಳಿಗ್ಗೆ 2 ಗಂಟೆ ಮತ್ತೆ ಸಂಜೆ 2 ಗಂಟೆ ಬಂದು ಕೆಲಸ ಮಾಡಿಕೊಟ್ಟರೆ ಸಾಕು, ಒಳ್ಳೆ ಸಂಬಳನೂ ಕೊಡ್ತೀನಿ ಅಂತ ಹೇಳಿ ಅವರ ಫೋನ್ ನಂಬರ್ ಕೊಟ್ಟು ಹೋದರು. ನಾನು ಸರಿ, ಯಾರಾದ್ರೂ ಇದ್ರೆ ಹೇಳ್ತೀನಿ ಅಂತ ಹೇಳ್ದೆ. ಮನೆಗೆ ಬಂದು ಯೋಚಿಸಿದಾಗ, ಹೇಗೂ ಆಫೀಸ್ ಇಂದ ಕೆಲಸ ಮುಗಿಸಿಕೊಂಡು ಬಂದ ಮೇಲೆ ಏನು ಕೆಲಸ ಇರಲ್ಲ, ನಾನೇ ಹೋಗಿ ಬರಬಹುದು ಅಂತ ಅನ್ನಿಸಿತು. ಅವರ ಮನೆ ಕೂಡ ಪಕ್ಕದ ರೋಡ್ ಅಲ್ಲಿ ಇತ್ತು. ಅತ್ತೆ ಮಾವನ ಕೇಳ್ದೆ. ಅವರು, ಬೇಡಮ್ಮ, 2 ಕಡೆ ಹೇಗೆ ಕೆಲಸ ಮಾಡ್ತೀಯಾ ಅಂದ್ರು. ಇಲ್ಲಿ ಬರೋ ಸಂಬಳ ಯಾವುದಕ್ಕೂ ಸಾಲಲ್ಲ, ಅಲ್ಲೂ ಹೋದರೆ ಸಹಾಯ ಆಗುತ್ತೆ ಅಂತ ಅವರಿಗೆ ಒಪ್ಪಿಸಿದೆ. ಸರಿ, ನಿನಗೆ ಏನು ತೊಂದರೆ ಇಲ್ಲ ಅಂದ್ರೆ ಹೋಗು ಅಂದ್ರು. ಅನಿಲ್ ಸಾರ್ಗೆ ಫೋನ್ ಮಾಡಿ ನಾನೇ ಕೆಲಸಕ್ಕೆ ಬರ್ತೀನಿ ಅಂತ ಹೇಳ್ದೆ. ಅವರು ಒಪ್ಪಿಕೊಂಡರು. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಅನಿಲ್ ಸರ್ ಮನೆಗೆ ಹೋದೆ. ಬಾಗಿಲು ತೆಗೆದಿತ್ತು. ಸೀದಾ ಒಳಗೆ ಹೋದೆ. ಅಲ್ಲಿ ಅವರ ಹೆಂಡತಿ ಅನ್ಸುತ್ತೆ. ಹೋ ಆರತಿ ಅಂದರೆ ನೀನೇನ, ಬಾ ಒಳಗೆ ಅಂದ್ರು. ನಾನು ಅನಿಲ್ ಸರ್ ಕೆಲಸಕ್ಕೆ ಬರೋಕೆ ಹೇಳಿದರು ಅಂದೆ. ಅಷ್ಟರಲ್ಲಿ ಅನಿಲ್ ಸರ್ ಬಂದು ನನಗೆ ಕೆಲಸ ಹೇಳಿದರು. ಅವರ ಹೆಂಡತಿ ತುಂಬು ಬಸರಿ. ಅವರನ್ನ ತವರು ಮನೆಗೆ ಬಿಟ್ಟು ಬರೋಕೆ ತಯಾರಿ ಮಾಡ್ತಾ ಇದ್ರು. ಅವರ ಹೆಂಡತಿ ನನ್ನ ಕರೆದು, ನೋಡು ಆರತಿ, ನಾನು ಹೆರಿಗೆಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿನಗೆ ಕೆಲಸಕ್ಕೆ ಹೇಳಿರೋದು. ನಿಮ್ ಸರ್ ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ನೀನು ಸ್ವಲ್ಪ ನೋಡಕು ಅಂತ ಹೇಳಿ ಹೊರಟರು. ಅವತ್ತು ಎಲ್ಲಾ ಕೆಲಸ ಮುಗಿಸಿ ಆಫೀಸ್ಗೆ ಹೋಗಿ ಮನೆಗೆ ಬಂದೆ. ಅಷ್ಟೇನೂ ಸುಸ್ತಾಗಿರಲಿಲ್ಲ. ಅನಿಲ್ ಸರ್ ಮನೆಗೆ ಹೋಗಿ ಮಿಕ್ಕಿರೋ ಕೆಲಸ ಎಲ್ಲಾ ಮಾಡ್ತಾ ಇದ್ದೆ. ಸರ್ ಚೈರ್ ಮೇಲೆ ಕುಳಿತು ಯಾವುದೋ ಬುಕ್ ನೋಡ್ತಾ ಇದ್ರು. ಆರತಿ, ಟೀ ಮಾಡಿ ಕೊಡ್ತೀಯಾ ಅಂತ ಕೇಳಿದರು. ನಾನು ಸರಿ ಅಂತ ಮಾಡಿಕೊಂಡು ಹೋಗಿ ಕೊಟ್ಟೆ. ಕೊಡುವಾಗ ಕೆಳಗೆ ಬಾಗಿದೆ. ನನಗೆ ತಿಳಿಯದೆ ನನ್ನ ಸೆರಗು ಜಾರಿತು. ಅವರು ನನ್ನ ಸೀಳಿನ ಸೌಂದರ್ಯವನ್ನು ಕಣ್ತುಂಬಿಕೊಂಡರು. ನಾನು ತಟ್ಟನೆ ಸರಿ ಮಾಡಿಕೊಂಡು ಅಡುಗೆ ಮನೆಗೆ ಬಂದೆ. ಅವರು ನನ್ನ ಕಡೆನೇ ನೋಡ್ತಾ ಇದ್ದರು. ನನಗೆ ನಾಚಿಕೆ ಆಯ್ತು, ಜೊತೆಗೆ ಗಾಬರಿ ಸಹ ಆಯ್ತು. ಮಾರನೇ ದಿನದಿಂದ ಅವರು ನನ್ನ ನೋಡೋ ನೋಟ ಬದಲಾಯಿತು. ಕಸಗುಡಿಸುವಾಗ, ಕ್ಲೀನ್ ಮಾಡುವಾಗ ಕದ್ದು ಕದ್ದು ಹಿಂದೆಯಿಂದ ಕುಂಬಳಕಾಯಿಗಳನ್ನು ನೋಡೋಕೆ ಶುರು ಮಾಡಿದರು.
ಅದು ನನಗೆ ತಿಳಿಯಿತು. ಒಂದು ದಿನ ಸಂಜೆ ಅವರ ಮನೆಗೆ ಹೋಗುವಾಗ ದಾರಿಯಲ್ಲಿ ಆಂಟಿ ಮಗ ನನಗೆ ಅಡ್ಡ ಸಿಕ್ಕಿ ನನ್ನ ಕೈ ಹಿಡಿದು ಎಳೆದ. ನಾನು ಕೋಪದಿಂದ, ನೋಡು ನೀನು ಇನ್ನೂ ಚಿಕ್ಕವನು, ಇದೆಲ್ಲ ಸರಿ ಇಲ್ಲ, ಸುಮ್ನೆ ಹೋಗು ಅಂದೆ. ಆದರೆ ಅವನು, ನಿನಗೂ ಇಷ್ಟ ಇದೆ ಅಂತ ಗೊತ್ತು, ಸುಮ್ನೆ ಹಠ ಮಾಡಬೇಡ ಅಂದ. ಅವನ ಸ್ಪರ್ಶಕ್ಕೆ ನನ್ನ ಮೈ ನಲುಗಿತು. ಆದರೂ ಅವನನ್ನು ತಡೆದು, ಕೆಲಸ ಇದೆ, ಸುಮ್ನೆ ಹೋಗು, ಇಲ್ಲ ಅಂದರೆ ನಿಮ್ ಅಮ್ಮನಿಗೆ ಹೇಳ್ತೀನಿ ಅಂದೆ. ಅವನು ಸುಮ್ನೆ ಹೋದೆ. ಆಮೇಲೆ ನಾನು ಅನಿಲ್ ಸರ್ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದೆ. ಆಗ ಅವರು ನೀರು ಕೂಡಿಯೋ ನೆಪ ಮಾಡಿಕೊಂಡು ಅಡುಗೆ ಮನೆಗೆ ಬಂದು ನನ್ನ ಹಿಂದೆಯಿಂದ ಸವರಿಕೊಂಡು ಹೋದರು. ನಾನು ತಿರುಗಿ ನೋಡಿದೆ. ಅವರು ಏನು ಗೊತ್ತಿಲ್ಲದ ಹಾಗೆ ನೋಡಿ ನಕ್ಕು ಸುಮ್ಮನೆ ನಿಂತಿದ್ದರು. 2 ನಿಮಿಷ ಬಿಟ್ಟು, ಆರತಿ, ನಿನಗೆ ಇನ್ನೂ ಚಿಕ್ಕ ವಯಸ್ಸು, ನೀನು ಯಾಕೆ ಇನ್ನೊಂದು ಮದುವೆ ಆಗುವ ಯೋಚನೆ ಮಾಡಲಿಲ್ಲ ಅಂದ್ರು. ಆಗ ನಾನು ಇರೋ ವಿಷಯ ಹೇಳಿದೆ. ಮಗು, ಅತ್ತೆ ಮಾವ ಎಲ್ಲ ಜವಾಬ್ದಾರಿ ಮಧ್ಯೆ ಮದುವೆಗೆ ಸಮಯ ಇಲ್ಲ ಅಂತನೂ ಹೇಳ್ದೆ. ಅದೆಲ್ಲ ಕೇಳಿ ಅವರು ಬೇರೆ ಏನಾದರೂ ಸಹಾಯ ಬೇಕಿದ್ದರೆ ಕೇಳು, ಮಾಡುತ್ತೇನೆ ಅಂತ ನನ್ನ ಭುಜ ಹಿಡಿದು ಹೇಳಿದರು. ನನಗೆ ಮಾತೇ ಬರಲಿಲ್ಲ. ಮನೆಗೆ ಬಂದು ಅದನ್ನೇ ಯೋಚಿಸುವಾಗ ಅನ್ನಿಸಿತು, ಇವರ ಜೊತೆ ನನ್ನ ಆಸೆ ತೀರಿಸಿಕೊಳ್ಳಬಹುದು. ಹೇಗೂ ಮದುವೆಯಾಗಿದೆ, ತೊಂದರೆ ಏನು ಆಗಲ್ಲ ಅಂತ ಅದನ್ನೇ ನೆನೆಸಿಕೊಂಡು ಕೈಯಿಂದ ಕೈಲಾಸ ಕಂಡೆ. ಯಾಕೋ ಸಾಕಾಗಲಿಲ್ಲ ಅನ್ನಿಸಿತು. ಮಾರನೇ ದಿನ ಬೆಳಿಗ್ಗೆ ನನ್ನ ಹುಟ್ಟು ಹಬ್ಬ ಇತ್ತು ಅಂತ ಹೊಸ ಸೀರೆ ಹಾಕೊಂಡು ಕೆಲಸಕ್ಕೆ ಹೋದೆ. ಅನಿಲ್ ಸರ್ ನೋಡಿ, ಏನು ಆರತಿ, ಹೊಸ ಸೀರೆ, ಏನು ಸಮಾಚಾರ ಅಂದ್ರು. ನನ್ನ ಹುಟ್ಟು ಹಬ್ಬ ಅಂದೆ. ಅದಕ್ಕೆ ಅವರು ಕೈ ಕುಲುಕಿ ವಿಶ್ ಮಾಡಿದರು. ಸಂಜೆ ನಿನ್ನ ಹುಟ್ಟುಹಬ್ಬ ನಮ್ಮ ಮನೇಲಿ ಆಚರಿಸೋಣ, ಮನೆಗೆ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿ ಬಾ ಅಂದ್ರು. ಸಂಜೆ ಅವರ ಮನೆಗೆ ಹೋಗು ಅಷ್ಟರಲ್ಲಿ ಅವರೇ ಎಲ್ಲಾ ಕೆಲಸ ಮಾಡಿ ಅಡಿಗೇನು ಮಾಡಿ ಕೂತಿದ್ದರು. ಎಲ್ಲಾ ನೀವೇ ಮಾಡಿದ್ದೀರಾ, ಮತ್ತೆ ನನ್ನ ಯಾಕೆ ಬರೋಕೆ ಹೇಳಿದ್ರಿ ಅಂದೆ. ಅದಕ್ಕೆ ಅವರು, ನಿನಗೆ ಸರ್ಪ್ರೈಸ್ ಇದೆ ಬಾ ಅಂತ ನನ್ನ ಕರ್ಕೊಂಡು ಅಡುಗೆ ಮನೆಗೆ ಹೋದರು. ಅಲ್ಲಿ ಕೇಕ್ ಇಟ್ಟು ಎಲ್ಲಾ ರೆಡಿ ಮಾಡಿದ್ದರು. ನನಗೆ ಫಸ್ಟ್ ಟೈಮ್ ಈ ತರ ಎಲ್ಲ ಯಾರೋ ಒಬ್ಬರು ಮಾಡಿದ್ದು. ಆದರೆ ನಿಮಗೆ ಕೊಡಕೆ ನನ್ನ ಹತ್ತಿರ ಏನೂ ಇಲ್ಲ ಅಂದೆ. ಅವರು ನನ್ನ ಹಿಂದೆಯಿಂದ ಬಳಸಿ ಹಿಡಿದುಕೊಂಡು, ಇಂಥ ಅಪ್ಸರೆ ನನ್ನ ಕಣ್ಮುಂದೆ ಇದ್ದಾಳೆ, ಬೇರೆ ಏನು ಬೇಕು ನನಗೆ